ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಹೆಗಡೆ. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಬಾಳೆಸರದವರು. ಕಳೆದ 29 ವರ್ಷಗಳಿಂದ ಕಿವಿ, ಮೂಗು, ಗಂಟಲು ತಜ್ಞರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಯಾರೋ ಒಬ್ಬ ವ್ಯಕ್ತಿಗೆ ಕಿವಿ ಅಂದ್ರೆ ಕೇಳಿಸಲ್ಲ, ಪೂರ್ಣವಾಗಿ ಕೇಳಿಸಲ್ಲ ಅಥವಾ ಪಾರ್ಷಿಯಲ್ ಡೆಫ್ನೆಸ್ ಆಗಿರುತ್ತದೆ ಹೇಳಾದ್ರೆ, ಸಾರ್ವಜನಿಕರು ಅಥವಾ ಒಂದು ಸಮಾಜದಲ್ಲಿರೋ ಒಂದು ವ್ಯವಸ್ಥೆ ಅವನ ಸಂತಿಗೆ ಅಥವಾ ಆ ವ್ಯಕ್ತಿ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಅಂತ ಹೇಳ್ತೀರಿ? ಇದು ಈಗ ನಾನು ಹೇಳ್ದಂಗೆ 29% ಜನ ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆಯ ಒಂದು ಅಗಾಧತೆ ನಮಗೆ ಗೊತ್ತಾಗಬೇಕು. ಎಷ್ಟು ಜನರಿಗೆ ಇದಕ್ಕೆ ಸಂಬಂಧಪಟ್ಟ ತೊಂದರೆ ಇದೆ. ನಾವು ಸಂವಹನೆ ಮಾಡ್ತಾ ಇರಬೇಕಾದ್ರೆ ವ್ಯಕ್ತಿಗೆ ಕೇಳೋದು ಕಡಿಮೆ ಇದೆ ಅಂತ ನಮಗೆ ಗೊತ್ತಿರುವಂಥ ಸಂದರ್ಭದಲ್ಲಿ ಅವರು ನಮ್ಮ ಕುಟುಂಬಸ್ಥರೇ ಆಗಿರ್ಬೋದು, ಹೊರಗಿನ ವ್ಯಕ್ತಿಗಳೇ ಆಗಿರ್ಬೋದು, ಅವ್ರ ಜೊತೆಲಿ ನಾವು ಮಾತಾಡ್ಬೇಕಾದ್ರೆ ಏನು ಮಾಡ್ತೀವಿ? ದೊಡ್ಡದಾಗಿ ಮಾತಾಡೋದಕ್ಕೆ ಅಥವಾ ಅವರಿಗೆ ಕೂಗೋದಕ್ಕೆ ಅಥವಾ ನಾವು ಕಿರ್ಚೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ನಾವು ಅವರನ್ನು ದೂರ ಮಾಡ್ತಾ ಇರ್ತೀವಿ. ಅವ್ರ ಹತ್ರ ಜೊತೆಯಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ನಾವು ಸ್ಪಷ್ಟವಾಗಿ ನಿಧಾನವಾಗಿ ಕನ್ವಿನ್ಸ್ ಅಂದರೆ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ನಾವು ಮಾತಾಡಬೇಕು. ದೂರದಿಂದ ಹಿಂದ್ಗಡೆ ಕೂತ್ಕೊಂಡು ಸೈಡ್ನಲ್ಲಿ ಕೂತ್ಕೊಂಡು ನಾವು ಮಾತಾಡಿದಾಗ ಅವ್ರ ಜೊತೆಯಲ್ಲಿ ಕಮ್ಯುನಿಕೇಷನ್ ಕಷ್ಟ ಆಗುತ್ತೆ. ಅವರ ಜೊತೆಗೆ ನಮ್ಮ ಮುಖ ಶ್ರವಣ ದೋಷ ಇರುವಂಥ ವ್ಯಕ್ತಿಗೆ ಕಾಣುವ ಹಾಗೆ ಇರಬೇಕು. ಇದೇ ಥರ ಪೂರ್ತಿಯಾಗಿ ಲೈಟ್ ಇರುವಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಮುಖ ಸ್ಪಷ್ಟವಾಗಿ ಎದುರಿಗೆ ಇರುವಂಥ ಶ್ರವಣ ದೋಷ ಇರುವಂಥ ವ್ಯಕ್ತಿಗೆ ಕಾಣುವಂತೆ ಮಾಡಿಕೊಂಡು ನಿಧಾನವಾಗಿ ದೊಡ್ಡದಾಗಿ ನಾವು ವಾಲ್ಯೂಮನ್ನು ಜಾಸ್ತಿ ಮಾಡೋದ್ರಿಂದ ಕೇಳಿಸೋದಿಲ್ಲ. ಅಂಥವ್ರ ಸಂದರ್ಭದಲ್ಲಿ ನಾವು ಮಾತಾಡಬೇಕಾದ್ರೆ ನಿಧಾನವಾಗಿ ನಮ್ಮ ಹಾವಭಾವಗಳನ್ನು ಉಪಯೋಗ ಮಾಡಿಕೊಂಡು ಭಾವನೆಗಳನ್ನು ಬದಲಾವಣೆ ಮಾಡಿಕೊಂಡು ಉಪಯೋಗ ಮಾಡಿದಾಗ ಸಂವಹನೆ ಚೆನ್ನಾಗಿರ್ತದೆ. ಆದರೆ ಹಿಯರಿಂಗ್ ಏಡ್ ಕಿವಿಗೆ ನಾವು ಯಂತ್ರವನ್ನು ನಾವು ಹಾಕ್ಕೊಂಡಿರ್ತಾರೆ. ಯಂತ್ರವನ್ನು ಹಾಕಿಕೊಂಡಂಥ ವ್ಯಕ್ತಿಗಳನ್ನು ನೋಡಿದಾಗ ಸಮಾಜ ಅವರನ್ನು ನೋಡುವಂಥ ಒಂದು ದೃಷ್ಟಿ ಬದಲಾಗತ್ತೆ. ಯೂಶ್ವಲಿ ಈಗಿರುವಂಥ ಸಿಚುವೇಶನ್ನಲ್ಲಿ ಮಷಿನ್ ಹಾಕ್ಕೊಂಡಿದ್ದಾನೆ ಅಂತ ತಕ್ಷಣ ಅವನಿಗೆ ಕೇಳಿಸಲ್ಲ, ಹಾಗಾಗಿ ನಾನು ದೊಡ್ಡದಾಗಿ ಮಾತಾಡಬೇಕು ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆ ಜನರಲ್ಲಿ ಇದೆ. ಈ ವ್ಯಕ್ತಿಗೆ ಶ್ರವಣ ಯಂತ್ರವನ್ನು ಹಾಕ್ಕೊಂಡಿರುವಂಥ ವ್ಯಕ್ತಿಗೆ ಶ್ರವಣ ಯಂತ್ರವನ್ನು ಉಪಯೋಗ ಮಾಡುವ ಮುಖಾಂತರವಾಗಿ ನಮಗೆ ಕೇಳುವಷ್ಟೇ ಪ್ರಮಾಣದಲ್ಲಿ ಅವನಿಗೆ ಕೇಳ್ತಾ ಇದೆ. ಹಾಗಾಗಿ ನಾವು ಅವನಿಗೆ ನಾರ್ಮಲ್ ಆಗಿ ಅವರ ಜೊತೆಯಲ್ಲಿ ವ್ಯವಹರಿಸಬೇಕು ಅನ್ನುವಂಥ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಬೆಳೆಸ್ಕೊಂಡ್ರೆ ಹಿಯರಿಂಗ್ ಏಡ್ ಅಥವಾ ಶ್ರವಣ ದೋಷ ಇರುವಂಥ ಅಥವಾ ಶ್ರವಣ ಯಂತ್ರವನ್ನು ಉಪಯೋಗ ಮಾಡುವಂಥವರ ಬಾಳಿನಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನು ನಾವು ಕಂಡುಕೊಳ್ಬೋದು. ಶ್ರವಣ ಯಂತ್ರ ಹಾಕ್ಕೊಂಡಂಥ ವ್ಯಕ್ತಿ ಜೊತೆಯಲ್ಲಿ ನಾವು ದೊಡ್ಡದಾಗಿ ಮಾತಾಡೋದಕ್ಕೆ ಹೋಗ್ತೀವಿ. ಅದು ಆಂಪ್ಲಿಫಿಕೇಷನನ್ನು ಜಾಸ್ತಿ ಮಾಡಿದಾಗ ಆ ಬರುವಂಥ ಶಬ್ದಗಳು ಅವರಿಗೆ ಸಹ್ಯವಾಗುವುದಿಲ್ಲ. ಈ ಕಾರಣಕ್ಕೆ ಜನ ಹಿಯರಿಂಗ್ ಏಡನ್ನು ಉಪಯೋಗ ಮಾಡೋದಕ್ಕೆ ಹಿಂಜರಿತಾರೆ. ಎರಡನೇ, ವ್ಯಕ್ತಿ ಕನ್ನಡಕವನ್ನು ಉಪಯೋಗ ಮಾಡ್ತಾನೆ, ಕನ್ನಡಕ ಹಾಕ್ಕೊಂಡು ಓಡಾಡ್ತಾನೆ ಅಂತಂದ್ರೆ ಅವನ ಕನ್ನಡಕದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಹಿಯರಿಂಗ್ ಏಡನ್ನು ನಾವು ಹಾಕ್ಕೊಂಡಿದ್ದಾನೆ ಅಂತ ತಕ್ಷಣ ಅವನ ನೋಡುವಂಥ ದೃಷ್ಟಿ ಬದಲಾವಣೆ ಸ್ವಲ್ಪ ತಾತ್ಸಾರ ಅಥವಾ ಅದನ್ನು ಕೀಳು ಭಾವನೆಯಿಂದ ನೋಡುವಂಥದ್ದು. ಯಾವುದೇ ಒಂದು ಈ ವ್ಯಕ್ತಿಗಳನ್ನು ನೋಡಬೇಕಾದ್ರೆ ಆ ಥರ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇರೋ ಕಾರಣಕ್ಕೆ ಜನರಲ್ಲಿ ಅವರವರೊಳಗೆ ಕೀಳರಿಮೆ ಕಾಣಿಸ್ಕೊಳ್ತದೆ. ಒಂದು ಮಹಿಳೆ ಅಥವಾ ನಾವು ಒಂದು ಹೆಣ್ಣು ಮಗು ಮದುವೆ ಆಗಲಿಕ್ಕೆ ಹೋಗ್ತಾ ಇದೆ, ಕೇಳೋದಕ್ಕೆ ತೊಂದರೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ವ್ಯಕ್ತಪಡಿಸೋದಕ್ಕೆ ಅದು ಹಿಂಜರಿತದೆ. ಆದರೆ ಭಾಳ ಸಂದರ್ಭದಲ್ಲಿ ಶ್ರವಣ ದೋಷ ಇರ್ತದೆ, ಮದುವೆ ಮಾಡ್ಕೊಂಡು ಹೋಗಿರ್ತಾರೆ, ಸ್ವಲ್ಪ ದಿವಸದೊಳಗಡೆ ಶ್ರವಣ ದೋಷ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅವರು ವ್ಯಕ್ತಪಡದೇ ಇರೋ ಕಾರಣಕ್ಕಾಗಿ ಅವು ವಿವಾಹ ವಿಚ್ಛೇದನಕ್ಕೂ ಕೂಡ ಕಾರಣ ಆಗುತ್ತೆ. ಇದು ನಾವು ಮೊದಲೇ ಎಕ್ಸ್ಪ್ರೆಸ್ ಮಾಡಿದ್ದಿದ್ರೆ ಒಂದು ಮಾನಸಿಕ ಆಘಾತ ಆಗ್ತಿರಲಿಲ್ಲ. ಇದು ಎರಡು ಆಕ್ಸಿಡೆಂಟ್ ಆದಂಗೆ. ಕೇಳಿಸೋದಿಲ್ಲ ಅನ್ನುವಂಥದ್ದು ಒಂದು, ಮದುವೆನೇ ಆಗಲಿಲ್ಲ ಅನ್ನೋದಕ್ಕಿಂತ ಮದುವೆ ಆದಮೇಲೆ ವಿಚ್ಛೇದನ ಆಯಿತು ಅನ್ನುವಂಥದ್ದು ಏನಿದೆ ಅದು ಕೊಡುವಂಥ ಆಘಾತ ಅದು ಅಳಿಸಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೊಮ್ಮೆ ಆ ರಿಸ್ಕನ್ನು ತೊಗೊಳೋದಕ್ಕಾಗಲ್ಲ. ಆದರೆ ಮೊದಲೇ ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಿದ್ರೆ ಅವರು ಮಾನಸಿಕವಾಗಿ ರೆಡಿ ಇರ್ತಾಯಿದ್ರು. ನಮ್ಮ ಪ್ರಾಬ್ಲಮ್ ಇದೆ, ಅದು
ಸರಿ ಮಾಡಲಿಕ್ಕೆ ಬರದೇ ಇರುವಂಥ ಸಮಸ್ಯೆಗಳಲ್ಲ. ಹಾಗಾಗಿ ಈಗ ಮದುವೆ ಆಗುವಂಥ ಹೆಣ್ಣು ಮಗು ಕೂಡ ತೊಂದರೆ ಇದ್ದಲ್ಲಿ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಅವರ ಜೀವನ ಸರಳಿತ ಆಗತ್ತೆ ಅಂತ ನಾವು ಅಂದ್ಕೊಳ್ಬೋದು. ಇದು ಜನರನ್ನಾಗಿ ನಾವು ನೋಡಬೇಕಾಗಿರುವಂಥದ್ದು. ಈಗ ಒಟ್ಟಾರೆಯಾಗಿ ಶ್ರವಣ ದೋಷ ಇರೋರಾಗಿರ್ಬೋದು ಅಥವಾ ಅವ್ರ ಜೊತೆ ವ್ಯವಹಾರ ಮಾಡುವಂಥವ್ರು ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಶ್ರವಣ ದೋಷ ಇದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಅಂಶ, ಒಂದು ನ್ಯೂನತೆ ಅಂತ ನಾವು ಹೇಳ್ಬೋದು. ಈಗ ಯಾರಲ್ಲಿ ನ್ಯೂನತೆ ಇಲ್ಲ? ಒಬ್ಬನ ಹೈಟ್ ಜಾಸ್ತಿ ಇರುತ್ತೆ, ಒಬ್ಬನ ಹತ್ರ ಕಡಿಮೆ ಇರುತ್ತೆ, ಒಬ್ಬ ದಪ್ಪ ಇರ್ತಾನೆ, ಒಬ್ಬನ ಕುಳ್ಳ ಇರ್ತಾನೆ. ಇದು ಪ್ರತಿಯೊಂದು ಕೂಡ ಅವರವರ ಶರೀರಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳು. ಆ ಶರೀರದವನ್ನ ನಾವು ನೋಡಿಕೊಂಡು ಅವನ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ಥರ ಅವನಿಗೆ ಇರುವಂಥ ಶ್ರವಣ ನ್ಯೂನತೆ ಕೂಡ ಅಥವಾ ಶ್ರವಣ ದೋಷ ಕೂಡ ಅವನಲ್ಲಿ ಇರುವಂಥ ಒಂದು ಸಣ್ಣ ನ್ಯೂನತೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಷ್ಟೇ ಹೊರತು ಅದನ್ನು ನಾವು ಮಾಡೋದ್ರಿಂದ ಅವನು ನಮಗಿಂತನೂ ಕೀಳು ಅಥವಾ ಅವನು ಅದರಿಂದ ಒಳಗಡೆಗೆ ಇಂಥ ಕೆಲಸವನ್ನು ಮಾಡೋದಕ್ಕೆ ಅವನು ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಈಗ ಕೆಲಸವನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರೊಫೆಷನನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಅಥವಾ ಜಾಬ್ ಇಂಟ್ರ್ಯೂ ಅಂತ ಸಂದರ್ಭದಲ್ಲಿ ಕೂಡ ಅವನಿಗೆ ಕೇಳಿಸೋದಕ್ಕೆ ಸಂಬಂಧಪಟ್ಟ ತೊಂದರೆ ಇದೆ ಅಂತಂದರೆ ಅದನ್ನು ಕೂಡ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಅಂತ ಇಟ್ಕೊಂಡು ಕೇಳುವಂಥದ್ದನ್ನು ನಾವು ಸರಿ ಮಾಡಿಸ್ಕೊಂಡು ಆ ವ್ಯಕ್ತಿಯ ಸಾಮರ್ಥ್ಯವನ್ನು ನಮ್ಮ ಕಂಪನಿಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅಂಥ ಒಂದು ದೋಷ ಇರುವಂಥ ವ್ಯಕ್ತಿಗಳನ್ನು ಮುಖ್ಯ ವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರವಣ ಯಂತ್ರ ಇದು ಕನ್ನಡಕದಂತೆ ನಾವು ಉಪಯೋಗ ಮಾಡುವಂಥ ಕನ್ನಡಕದಂತೆ ಒಂದು ಸಾಧನವೇ ಹೊರತು ಅದನ್ನು ಹಾಕ್ಕೊಳ್ಳೋದ್ರಿಂದ ವ್ಯಕ್ತಿಗೆ ಕಡಿಮೆ ಕೇಳ್ತಾ ಇದೆ ಅಥವಾ ಅದನ್ನು ನಾವು ಅವನ ಜೊತೆಯಲ್ಲಿ ದೊಡ್ಡದಾಗಿ ಕೂಗಬೇಕು, ದೊಡ್ಡದಾಗಿ ವ್ಯವಹರಿಸಬೇಕು, ದೊಡ್ಡದಾಗಿ ಮಾತಾಡಬೇಕು ಅನ್ನುವಂಥದ್ದನ್ನು ಕಲ್ಪನೆಯನ್ನು ನಾವು ಮನಸ್ಸಿನಿಂದ ದೂರ ಇಟ್ಕೊಂಡ್ರೆ ಬಾಕಿ ಜನರ ಜೊತೆಯಲ್ಲಿ ನಾವು ಹೇಗೆ ವ್ಯವಹರಿಸ್ತೀವೋ ಅದೇ ರೀತಿಯಲ್ಲಿ ನಾರ್ಮಲ್ ಆಗಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅವರ ಬಾಳು ಕೂಡ ಒಂದು ನಾರ್ಮಲ್ ಮಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಹಾರವನ್ನು ಅವರು ನಡೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗತ್ತೆ. ಅವರು ಕೂಡ ನಾನು ಅವರಿಗಿಂತ ಕೀಳು ಅನ್ನುವಂಥ ಕೀಳರಿಮೆಯಿಂದ ಹೊರಗೆ ಬರಬೇಕಾದ್ರೆ ಶ್ರವಣ ಅಂತರ ಉಪಯೋಗ ಮಾಡುವಂಥ ವ್ಯಕ್ತಿ ಕೂಡ ಮಷಿನ್ ಹಾಕ್ಕೊಳ್ಳೋ ಕಾರಣಕ್ಕೆ ಅವನು ನಾರ್ಮಲ್ ಆಗಿದ್ದಾನೆ ಅನ್ನೋದನ್ನು ನಾವು ತೆಗೆದುಕೊಂಡ್ರೆ ಈ ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಏನು ಹೇಳ್ತೀವಿ, ಒಂದು ಸಾಮಾಜಿಕವಾಗಿ ನಾವು ಒಂದು ನೋಡುವಂಥದ್ದು ಇದು ಒಂದು ಬೇರೆ ಒಂದು ನ್ಯೂನತೆ ಅಂತ ಏನು ಹೇಳ್ಕೊಳ್ತೀವಿ, ಅದನ್ನು ನಾವು ಹೊರಗಡೆ ಇಟ್ಟು ಅವರು ಕೂಡ ನಮ್ಮಂತೆ ನಾರ್ಮಲ್ ಆಗಿರುವಂಥವ್ರು. ಈಗ ನಾವು ಯಾವುದೇ ವ್ಯಕ್ತಿಗೆ ಕುಂಟುತನ ಇದೆ ಅಥವಾ ಇದು ಕಾಲಿಲ್ಲ ಇದರೊಳಗಡೆ ಇದೆ ಅಂತಂದರೆ ಅವರನ್ನು ನಾವು ನೋಡುವಂಥ ಅನುಕಂಪದ ದೃಷ್ಟಿ ಬೇರೆ, ಆದರೆ ಕಿವಿ ಶ್ರವಣ ದೋಷ ಇರುವಂಥ ನೋಡಿದಾಗ ನಿರ್ಲಕ್ಷ್ಯ ಧೋರಣೆ ಬೇರೆ ಆಗುತ್ತೆ. ಅದನ್ನು ನಾವು ಹೋಗಲಾಡಿಸಿದರೆ ಈ ಶ್ರವಣ ದೋಷ ಇರುವಂಥ 29%ರಲ್ಲಿ ಕನಿಷ್ಠ 6% ಜನ ಆದ್ರೂ ಏನು ಸಿಗ್ನಿಫಿಕೆಂಟ್ ಲಾಸನ್ನು ಉಪಯೋಗ ಮಾಡ್ತಾರೆ. ಅವರನ್ನು ನಾವು ನಿಮ್ಮಂತೆ ಸಮಾಜದಲ್ಲಿ ವ್ಯವಹರಿಸುವಂತೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎಲ್ಲೋ ಯಾರೋ ಹೇಳಿದ್ದು ಈ ಶ್ರವಣ ದೋಷ ಹಾಕ್ಕೊಂಡು ಅಂದರೆ ಒಂದು ಹಂತಕ್ಕೆ ಅವರು ಕೀಳರಿಮೆ ಅನುಭವಿಸಿ ಡಿಪ್ರೆಷನ್ ಇವಾಗ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆಗಳು ನಮ್ಮ ಮಧ್ಯೆ ನಡೆದಿದೆ ಅಂತ. ಅದು ದುರ್ದೈವ. ಜನ ಆ ಶ್ರವಣ ದೋಷ ಇರುವಂಥ ವ್ಯಕ್ತಿಗಳನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಅವರನ್ನು ಎಷ್ಟು ದುರುಪಯೋಗಪಡಿಸ್ಕೊಳ್ತಾರೆ ಅಂತ. ಈಗ ನನಗೆ ಕೇಳ್ತಾ ಇಲ್ಲ, ಆದರೆ ನಾವು ನಿಮ್ಮನ್ನು ಆ ವ್ಯಕ್ತಿಯನ್ನು ನಂಬುತ್ತೇನೆ, ಅವನು ಬಂದು ಸಹಿ ಮಾಡಿಸ್ಕೊಳ್ತಾನೆ, ಏನೋ ಹೇಳ್ತಾನೆ, ಸಹಿ ಮಾಡ್ತಾನೆ. ಸಹಿ ಮಾಡಿಕೊಂಡಾಗ ಅವನ ವ್ಯವಹಾರಗಳು ಕೂಡ ಹ್ಞೂ ಹ್ಞೂ ಅಂತ ಹೇಳ್ಕೊಂಡು ವಾಪಸ್ ಕೇಳೋದಕ್ಕೆ ನಮಗೆ ಕೀಳರಿಮೆ, ಮತ್ತೊಮ್ಮೆ ವಾಪಸ್ ಕೇಳೋದಕ್ಕೆ ನಾವು ರೆಡಿ ಆಗೋದಿಲ್ಲ. ಅಂಥ ಒಂದು ಈ ನಾವೇನು ಹೇಳ್ತೀವಿ ಸಂದರ್ಭಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ವ್ಯಕ್ತಿಗೆ ಮೋಸ ಹೋಗಿದ್ದನ್ನು ಕೂಡ ನಾವು ಭಾಳ ಸಲ ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಧೃತಿಗೆಡದೆ, ಇದು ಕೂಡ ನಮ್ಮ ಒಂದು ಸಾಮಾಜಿಕವಾಗಿ ಚಾಲೆಂಜ್. ಇದು ಇದನ್ನು ಮೆಟ್ಟಿ ನಿಂತು ಕೂಡ ಸಮಾಜದಲ್ಲಿ ಒಂದು ಸಾಧನೆ ಮಾಡ್ತೀನಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಸಮಾಜದಿಂದ ಆಗಬೇಕಾಗಿದೆ. ಯಾಕಂದರೆ ಅವರು ದೈಹಿಕವಾಗಿ ಯಾವುದೇ
ಸಾಮರ್ಥ್ಯವನ್ನು ಕಳೆದುಕೊಂಡಿಲ್ಲ. ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಅವರು ಅಷ್ಟೇ ಸಾಮರ್ಥ್ಯ ಇರ್ತಾರೆ. ಆದರೆ ಪೂರ್ತಿಯಾಗಿ ನಮಗೆ ಕಿವಿಯಲ್ಲಿ ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಬುದ್ಧಿವಂತಿಕೆ ಅಥವಾ ಅವರ ತಿಳುವಳಿಕೆ ಕಡಿಮೆ ಆಗಿರ್ಬೋದು, ಅಥವಾ ಮೆದುಳಿನ ಸಾಮರ್ಥ್ಯ ಕಡಿಮೆ ಆಗಿರ್ಬೋದು. ಬಟ್ ಅದನ್ನು ಸರಿಪಡಿಸ್ಕೊಂಡ್ರೆ ಅವರನ್ನು ನಾವು ಹೆಚ್ಚು ಸಮಾಜದಲ್ಲಿ ಬೆಳೆಸ್ಕೊಂಡು ಈ 29% ನಾವು ಇನ್ನೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಎಲ್ಲರೂ ಕೂಡ ಶ್ರವಣವಂತರವನ್ನು ಹಾಕ್ಕೊಂಡಂಥ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಿ. ಅವರು ಕೂಡ ನಿಮ್ಮಂತೆ ಸಮಾಜದಲ್ಲಿ ಬದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಿಲ್ಲಿ, ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಮಗೆ ಶ್ರವಣ ದೋಷ ಇದೆ ಅಂತ ನಮಗೆ ಸ್ವಲ್ಪ ಅನಿಸಿದರೂ ಕೂಡ ENT ತಜ್ಞರ ಹತ್ರ ಹೋಗಿ ಶ್ರವಣ ದೋಷವನ್ನು ಅಥವಾ ಶ್ರವಣ ಸಮಸ್ಯೆಯನ್ನು ಅವರ ಜೊತೆಯಲ್ಲಿ ನೀವು ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೆ, ಅವರ ಜೊತೆಗೆ ಹಂಚಿಕೊಳ್ಳೋದಕ್ಕೆ, ಅವರಲ್ಲಿ ಸಲಹೆ ಪಡೆದುಕೊಳ್ಳೋದಕ್ಕೆ ಹಿಂಜರಿಬೇಡಿ. ಇದು ಸಾಮಾನ್ಯವಾಗಿರುವಂಥ ಸಮಸ್ಯೆ. ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ಹೆಚ್ಚಿನ ಸಮಸ್ಯೆಯನ್ನು ಮಾಡ್ಬೋದು. ಈ ಒಂದು ತಿಳುವಳಿಕೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ರಮೇಶ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀನಿ. ಈಗ ಕಳೆದ ಆಲಮನೆ ಉತ್ಸವದಲ್ಲೂ ಕೂಡ ರೋಟರಿ ಸಂಸ್ಥೆಯ ಮುಖಾಂತರವಾಗಿ ನಮಗೆ ಪಾಲುದಾರರಾಗಿ ನಿಂತು ಜನಸಾಮಾನ್ಯರ ಎಲ್ಲರಿಗೂ ಕೂಡ ನಮ್ಮ ಸಾಧನೆಗಳನ್ನು ಬಿತ್ತರಿಸಿ ಬೆನ್ನೆಲುಬಾಗಿ ನಿಂತಿರುವಂಥದ್ದು ನಿಮ್ಮ ಸಾಮಾಜಿಕ ಧೋರಣೆಯನ್ನು, ಸಾಮಾಜಿಕ ಬದ್ಧತೆಯನ್ನು ನಮಗೆ ತಿಳಿಸ್ಕೊಡ್ತಿದೆ. ಜನ ಕೂಡ ಇದಕ್ಕೆ ಪ್ರೋತ್ಸಾಹಿಸ್ತಾ ಇದು ವಿಶ್ವಂಬರ ಟಿವಿಯ ಮುಖಾಂತರವಾಗಿ ಈ ನಾವು ಕೊಡುವಂಥ ಸಮಾಚಾರಗಳಿರ್ಬೋದು, ಸುದ್ದಿ ಸಮಾಚಾರಗಳಿರ್ಬೋದು, ವಿಶೇಷವಾದಂಥ ಇಂಥ ತಿಳುವಳಿಕೆಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬೌದ್ಧಿಕವಾಗಿ ಈ ಉನ್ನತ ಮಟ್ಟಕ್ಕೆ ಏರ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ವೈದ್ಯಕೀಯ ನಾವು ಈ ವಿಚಾರಗಳನ್ನು ನಾವು ಜನರಿಗೆ ಹೇಳ್ಕೊಡ್ತಾ ಇದ್ದಾಗ ಅವರಿಗೆ ತಿಳುವಳಿಕೆ ಕೊಡೋದಕ್ಕಿಂತ ಹೆಚ್ಚು ಭಯವನ್ನು ಹುಟ್ಟಿಸುವಂಥದ್ದಿರ್ತದೆ. ಈಗ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಅವರು ಕ್ಯಾನ್ಸರ್ ಬಗ್ಗೆ ಬರೆದಿದ್ದಾರೆ ಅಂತಂದರೆ ಮುಂದಿನ ಒಂದು 10-15 ದಿವಸಗಳಲ್ಲಿ ನಮಗೆ ಬಾಯಿ ಹುಣ್ಣಾಗಿರ್ಬೋದು, ಕ್ಯಾನ್ಸರ್ ಇದೆಯಾ ಆ ಒಂದು ಭಯವನ್ನು ಬಿತ್ತುವಂಥದ್ದೇನಿದೆ, ಅಂಥ ಕೆಲಸಗಳನ್ನು ನಾವು ಭಾಳಷ್ಟು ಈ ದೈನಂದಿನ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ಅಥವಾ ಟಿ ವಿ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೀವಿ. ಅಂತಹ ಕಾರ್ಯಕ್ರಮಗಳನ್ನು ಹೊರತಾಗಿ ಜನರಿಗೆ ನಿಜವಾದ ತಿಳುವಳಿಕೆಯನ್ನು ಕೊಟ್ಟು ಅದರ ಮುಖಾಂತರವಾಗಿ ಜನರಿಗೆ ನಾವು ಭಯವನ್ನು ಹುಟ್ಟಿಸದೆ ಒಳ್ಳೆಯ ಭಾವನೆಯನ್ನು ಮೂಡಿಸುವಂಥ ವ್ಯವಸ್ಥೆಗಳನ್ನು, ಆ ಕಾರ್ಯಕ್ರಮಗಳನ್ನು ನಾವು ವಿಶ್ವಂಬರ ಟಿ ವಿ ಮುಖಾಂತರವಾಗಿ ನೋಡಿದ್ದೀವಿ. ಇದು ಬಾಕಿ ಮಾಧ್ಯಮಗಳಿಗಿಂತಕ್ಕಂತ ಇದು ಭಿನ್ನವಾಗಿ ಕಾಣಿಸ್ತದೆ ನನಗೆ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.